ನಾವು ವರ್ಷ ವರ್ಷ ಹಬ್ಬದಲ್ಲೂ ನಾವು ಇದನ್ನೇ ತಗೊಳ್ಳೋದು. ಅಡುಗೆ ಡಿಪಾರ್ಟ್ಮೆಂಟ್ ಅವ್ರದ್ದು, ಅದಕ್ಕೆ ಎಡೆ ಇಡೋದೆಲ್ಲ. ಇದು ಅಳಿಲು ಸೇವೆ, ನನ್ನ ಮಗಳದ್ದು ಅಳಿಲು ಸೇವೆ. ಇದು ನಮ್ಮ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಪ್ರತಿ ವರ್ಷ ನಾವು ಮಾಡುವಂಥ ಆಚರಣೆ, ನಾಗರ ಪೂಜೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಫೇಸ್ಬುಕ್ಕಲ್ಲಿ ಮರೀದೆ ಫಾಲೋ ಮಾಡಿ. ಹಾಗೆ ನಮ್ಮ ಕಡೆಯಿಂದ ನಮ್ಮ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಆ ಗಣಪತಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ, ಬರೀ ಒಳ್ಳೇದೇ ಆಗಲಿ. ನಮ್ಮ ಮನೇಲಿ ಹಬ್ಬ, ಎಲ್ಲರ ಮನೇಲೂ ಹಬ್ಬ ಮಾಡ್ತಾರೆ. ಗೌರಿ ಹಬ್ಬ, ಗಣೇಶ ಹಬ್ಬ ಮಾಡ್ತಾರೆ. ಕೆಲವರು ಗೌರಿ ಹಬ್ಬದ ದಿನ ಮಾಡ್ತಾರೆ, ಕೆಲವರು ಗಣಪತಿ ಹಬ್ಬದ ದಿನ ಮಾಡ್ತಾರೆ. ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ. ಎಲ್ಲರ ಮನೇಲಿ ತುಂಬ ಜನ ಮನೇಲಿ ಮಾಡ್ತಾರೆ. ನಾವು ಈ ವ್ಲಾಗಲ್ಲಿ ನಮ್ಮ ಮನೇಲಿ ಹೇಗೆ ಹಬ್ಬ ಆಚರಿಸ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋತೀವಿ. ಮನೇಲಿ ನಮ್ಮ ಜಾಣಿ ಮಕ್ಕಳು ನಿನ್ನೆ ವ್ಲಾಗ್ ಹಾಕಿದೆ, ನೋಡಿದ್ದೀರಾ. ಅವಳು ಕೂಡಿಟ್ಕೊಂಡಿರೋಂಥ ಕಾಯಿನ್ಸ್ ಎಲ್ಲ ತೊಗೊಂಡೋಗಿ ಗಣಪತಿ ತಂದ್ವಿ, ಏನೇನೋ ತಂದ್ವಿ ಹಬ್ಬಕ್ಕೆ ಬೇಕಾದಂಥ ಇದೆಲ್ಲ. ಹಬ್ಬ ಗಣಪತಿನ ಕೂರಿಸಿ, ಮನೇಲಿ ಗಣಪತಿ ಕೂರಿಸಿ ಅದಕ್ಕೆಲ್ಲ ಪೂಜೆ ಮಾಡಿ, ನಮ್ಮ ಶ್ರೀಮತಿಯವರು ರೆಡಿಯಾಗಿ, ಮತ್ತು ನಮ್ಮ ಶ್ರೀಮತಿಯವರು ವೇರ್ ಮಾಡಿರೋ ಸ್ಯಾರಿ ಬಂದು ರಿದು ಜ್ಯುವೆಲ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕಳಿಸಿದ್ರಲ್ಲ, ಆ ಸ್ಯಾರಿ. ಅದಕ್ಕೆ ಕುಚ್ಚಬೇರೆ ಹಾಕಿಸ್ಕೊಂಡು ಇವತ್ತು ವೇರ್ ಮಾಡಿದ್ರು ಹೊಸ ಸ್ಯಾರಿ. ಮತ್ತು ನಮ್ಮ ಜಾಣೆ ಮಗಳದು ಇತ್ತು, ಲಾಸ್ಟ್ ಟೈಮ್ ತಂದಾಗಲೇ 2 ಜೊತೆ ತಂದಿದ್ದಲ್ಲ, ಒಂದು ಜೊತೆ ಇತ್ತು, ಅದನ್ನೇ ಹಾಕ್ಕೊಂಡ್ವಿ. ಮತ್ತೆ ನಂದು ಹೊಸದೇ ಆದ್ರೆ ಯೂಸ್ ಮಾಡಿಲ್ಲ ಅಷ್ಟೇ. ಮತ್ತೆ ನಂದು ಬಂದು ಅವಾಗಲೇ ಒಂದು 2 ತಿಂಗಳ 3 ತಿಂಗಳು ಆಯ್ತು ಅನ್ಸುತ್ತೆ. 2 ಟಿ ಶರ್ಟ್ ತಂದಿದ್ದೆ. ಇದಕ್ಕೆ ಯುಗಾದಿ ಹಬ್ಬಕ್ಕೆ ತಗೊಂಡಿದ್ದೆ. ಹೌದಾ? ಆ ಟೈಮಲ್ಲಿ ತಗೊಂಡಿದ್ದೆ, ನಾನು ಯೂಸ್ ಮಾಡಿಲ್ಲ. ತಗೊಬಂದಿದ್ದು, ಆದ್ರೆ ಯುಗಾದಿ ಹಬ್ಬಕ್ಕೆ ಹಾಕ್ಲಿಲ್ಲ. ನಾವೆಲ್ಲರೂ ಶ್ರೀರಾಮನವಮಿ ಹಬ್ಬಕ್ಕೆ ಹಾಕಿದ್ವಿ. ಅದ್ರಲ್ಲಿ 1 ಟಿ ಶರ್ಟ್ ನ ಹಂಗೆ ಎತ್ತಿತ್ತು. 2 ತಗೊಂಡಿದ್ದೆ ಅವಾಗಲ್ಲ. ಹಾಕೊಂಡಿದ್ದೆ, ಇವಾಗ ಅದನ್ನ ಹಾಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಆಯ್ತಲ್ವಾ, ಹೊಸದಾಯ್ತಲ್ಲ. ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ಬೇಕಿತ್ತು, ಇನ್ನೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ಬೇಕಿತ್ತು ಹಬ್ಬ. ಆದರೆ ಸ್ವಲ್ಪ 2 ದಿನದಿಂದ ನನಗೆ ಆರೋಗ್ಯ ಸರಿ ಇರಲಿಲ್ಲ. ಜ್ವರ, 1-2 ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಈಗಲೂ ಸ್ವಲ್ಪ ಗಂಟಲು ಸಮಸ್ಯೆ ಇದೆ, ಸ್ವಲ್ಪ ಕಾಫ್ ಇದೆ, ಕಫ. ಹಾಗಾಗಿ ಈ ಹಬ್ಬನ ಮಾಮೂಲಿ ಯಥಾವತ್ತು ಹೆಂಗೆ ಮಾಡ್ತೀವೋ ಅದೇ ಥರನೇ ಮಾಡ್ತಾಯಿದ್ದೀವಿ. ನಮ್ಮ ಶ್ರೀಮತಿಯವರು ಇವಾಗ ನಾವು ಹೊಲ್ದ ಹತ್ರ ಬಂದಿದ್ದೀವಿ. ಇಲ್ಲಿ ಹೊಲ್ದ ಹತ್ರ ನಾಗರಿದೆ, ನಾಗರು ಮಾಡಬೇಕು. ಅದು ನಾಗರು ಅಂದರೆ ಅಡುಗೆ ನಾಗರು ಅಲ್ವಾ? ನಾವು ಮನೇಲಿ ಮಾಡಿರೋ ಅಂತ ಅಲ್ಲ, ಅಡುಗೆ ಮಾಡಿರ್ತೀವೋ ಪ್ರತಿಯೊಂದು ಎಲ್ಲ ತಗೊಂಡು ಎಡೆ ಇಡೋದಕ್ಕೆ ಎಡೆ ಹಾಕ್ಬಿಟ್ಟು ಹಬ್ಬ ಈಗ ತಗೊಬಂದಿದ್ದೀವಿ. ಈಗ ನಾಗರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹೂವು, ಹಣ್ಣು, ಏನೇನೋ ಇರೋದೆಲ್ಲ ನನ್ನ ಕೈಲಿ ಕೊಟ್ಟವ್ರೆ ಬ್ಯಾಗು. ನಮ್ಮ ಶ್ರೀಮತಿಯವರು ವರ್ಷ ವರ್ಷ ಹಬ್ಬದಲ್ಲೂ ನಾವು ಇದನ್ನೇ ತಗೊಳ್ಳೋದು. ಅಡುಗೆ ಡಿಪಾರ್ಟ್ಮೆಂಟ್ ಅವ್ರದ್ದು, ಅದಕ್ಕೆ ಎಡೆ ಇಡೋದೆಲ್ಲ. ಇದು ಅಳಿಲು ಸೇವೆ, ನನ್ನ ಮಗಳದ್ದು ಅಳಿಲು ಸೇವೆ. 1 ವರ್ಷ ಕುಂಕುಮ ಬಟ್ಲು ಇಟ್ಕೊಂಡ್ಬಿಡ್ತಾಳೆ. ಹುಷಾರ್ ಮಗಳೇ, ಅಲ್ಲಿ ಕೂಳೆ ಎಲ್ಲ ಚುಚ್ತಾವ, ಕಾಲು ನಿಧಾನಕ್ಕೆ ಇಟ್ಕೊಂಡು ಹೋಗ್ಬೇಕು. ನೀನು ನಿಧಾನಕ್ಕೆ ಹುಷಾರಮ್ಮ. ನೋಡ್ರಿ, ನಾವೀಗ ನಾಗರ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇದು ತುಂಬ ದೂರ ಹೋಗೋದೇನಿಲ್ಲ, ನಮ್ಮ ಹೊಲ್ದ ಹತ್ರನೇ, ನಮ್ಮ ಪಕ್ಕದೊಲ್ದಲ್ಲೇ ನಮ್ಮ ಅಣ್ಣ ತಮ್ಮದಿರು ಹೊಲ ಇರುತ್ತಲ್ಲ, ಅಲ್ಲೇ ನಾಗರ ಕಲ್ಲಿರೋದು. ಇಲ್ಲೇ ಪೂಜೆ ಮಾಡೋದು. ನಮ್ಮ ಪೂರ್ವಜರು, ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಅಣ್ಣ ತಮ್ಮದಿರು ಅಂತ ಇರ್ತಾರಲ್ಲ, ಒಂದಷ್ಟು ಮನೆ, ಒಂದು 8-10 ಮನೆಯವರೆಲ್ಲ ಸೇರಿ ಒಟ್ಟಾಗಿ ಈ ಗೌರಿ ಹಬ್ಬದ ಸಮಯದಲ್ಲಿ, ಗಣೇಶನ ಹಬ್ಬದಲ್ಲಿ ನಾಗರು ಮಾಡ್ತೀವಿ. ಇಲ್ಲಿ ಕೆಲವು ಕಡೆ ನಾಗರ ಪಂಚಮಿನಲ್ಲಿ ನಾಗರ ಪೂಜೆ ಆ ಥರ ಏನೋ ಮಾಡ್ತಾರೆ. ನಮ್ಮ ಕಡೆ ಆ ಥರ ಆಚರಣೆ ಸಂಪ್ರದಾಯ ಇಲ್ಲ. ಗೌರಿ ಹಬ್ಬ, ಗಣೇಶ ಹಬ್ಬದಲ್ಲೇ ನಾಗರಿಗೆ ಪೂಜೆ ಮಾಡೋದು, ನಾಗರ ಕಲ್ಗೆ. ಮತ್ತಿಲ್ಲಿ ನಮ್ಮೂರ ಕಡೆ 2 ಥರ ಇರುತ್ತೆ. ಒಂದು ತಂಬಿಟ್ಟು ನಾಗರು ಅಂತ ಒಂದಿರುತ್ತೆ, ಇನ್ನೊಂದು ಅಡುಗೆ ನಾಗರು ಅಂತ ಇರುತ್ತೆ. ತಂಬಿಟ್ಟು ನಾಗರು ಅಂದರೆ ಬರೀ ತಂಬಿಟ್ಟು, ಹಣ್ಣು, ಕಾಯಿ, ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದು. ನಮ್ಮದು ಅಡುಗೆ ನಾಗರು ಅಂದರೆ ನಮ್ಮ ಮನೇಲಿ ಪ್ರತಿಯೊಂದು ಏನೇನು ಅಡುಗೆ ಮಾಡ್ತೀವಿ ಹಬ್ಬದಲ್ಲಿ ಎಲ್ಲ ಅಡುಗೆನೂ ತಗೊಂಡೋಗಿ ದೇವ್ರ ಮುಂದೆ ಎಡೆ ಇಟ್ಟು, ಜೊತೆಗೆ ಹಣ್ಣು, ಹೂವು, ಕಾಯಿ, ತಂಬಿಟ್ಟು ಸಹ ಇಡಬೇಕು. ಅದೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಒಂದೊತ್ತು ಬಿಡಬೇಕು. ಅಲ್ಲಿವರೆಗೂ ನಾವೇನು ಊಟ ಮಾಡೋವಾಗಿಲ್ಲ, ಏನಿಲ್ಲ, ಒಂದೊತ್ತಿರಬೇಕು, ಉಪವಾಸ ಇರಬೇಕು. ಮನೇಲಿ ಚಿಕ್ಕ ಮಕ್ಕಳಿದ್ರು ಅಷ್ಟೇ, ಚಿಕ್ಕ ಮಕ್ಕಳು ಅದೇ ರೀತಿ ಒಂದೊತ್ತೇ ಇರಬೇಕು. ನಮ್ಮ ಜಾಣೆ ಮಗಳು ಸಹ ಒಂದೊತ್ತೇ ಇದ್ದಾಳೆ. ಈ ವರ್ಷ ಒಂದು ಖುಷಿ ಏನು ಗೊತ್ತಾ, ಈ ಸಲ ನಾಗರು ಮಾಡುವಾಗ ಎಲ್ಲರೂ ಒಟ್ಟಿಗೆ ಇದ್ದರು. ಹೋದ ವರ್ಷ ನಾವು ಲಾಸ್ಟಲ್ಲಿ ಲೇಟಾಗಿ ಹೋಗ್ಬಿಟ್ವಿ, ಸ್ವಲ್ಪ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರು. ಬರೀ ನಾವು ಒಬ್ಬರೇ ನಾಗರು ಮಾಡ್ಕೊಂಡು ಬಂದಿದ್ವಿ. ಅದು ಬೇಜಾರವಾಗ ಒಬ್ಬರೇ ಮಾಡಬೇಕು ಅಂದರೆ. ಈಗೆಲ್ಲ ಒಟ್ಟಾಗಿ ನಾಗರು ಮಾಡೋದು ತುಂಬ ಖುಷಿ ಕೊಡುತ್ತೆ. ಈ ರೀತಿ ತಗೊಂಡೋಗಿರೋ ಎಲ್ಲ ಪ್ರತಿಯೊಂದು ಅಡುಗೆ ಏನು ಮಾಡಿರ್ತೀವಿ, ಅಡುಗೆ, ಹಣ್ಣು ಎಲ್ಲನೂ ಅದ್ರ ಮುಂದೆ ಇಟ್ಟು, ಆ ನಾಗಪ್ಪ ದೇವ್ರ ಮುಂದೆ ಇಟ್ಟು, ಅದಕ್ಕೆ ಅಂತ ವಸ್ತ್ರ ತಗೊಂಡೋಗಿರ್ತೀವಿ. ಅಂದರೆ ಒಂದು ಟವಲ್ಲು ಏನಾದರೂ ವಸ್ತ್ರ ಇಟ್ಟು, ಹೂವಿಟ್ಟು,
ಮತ್ತು ಅಲ್ಲಿ ತುಪ್ಪ ಬಿಟ್ಟು ಎಲ್ಲ ಪೂಜೆ ಮುಗಿಸಿ ಚೆನ್ನಾಗಿರುತ್ತೆ ಜೊತೆಲಿ ಪೂಜೆ ಮಾಡೋದು ಈ ರೀತಿ. ಇದು ನಮ್ಮ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಪ್ರತಿ ವರ್ಷ ನಾವು ಮಾಡೋವಂಥ ಆಚರಣೆ ನಾಗರ ಪೂಜೆ. ಈ ರೀತಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ದೇವ್ರ ಮುಂದೆ ಇಟ್ಟಿರೋ ಅಂತಂದೆ ಒಂದಷ್ಟು ಅಡುಗೆ ಪದಾರ್ಥ, ಹಣ್ಣುಗಳು ಎಲ್ಲ ಒಟ್ಟಾಗಿ ತಗೊಂಡು ಒಂದು ಕಡೆ ನೆರಳಿರೋ ಕಡೆ ತಗೊಂಡೋಗಿ ಒಂದು ಬಟ್ಲು ಬೇಸಿನ ಏನಾದ್ರು ತಂದಿರ್ತಾರಲ್ಲ ಅದರಲ್ಲೆಲ್ಲ ಹಣ್ಣೆಲ್ಲ ಸಣ್ಣಗೆ ಪೀಸ್ ಮಾಡಿ ಹಚ್ಚಾಕಿ ಜೊತೆಲೆಲ್ಲ ಮಿಕ್ಸ್ ಮಾಡಿ ಕಲಿಸ್ತಾರೆ. ಅದು ನಾನು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ತಿಂದಿರುವಂಥ ಬೆಸ್ಟ್ ಫ್ರೂಟ್ ಸಲಾಡ್ ಅಂದರೆ ಇದೇ. ನಿಜ ಹೇಳಬೇಕು ಅಂದರೆ ಈಗ ಪ್ರಸಾದ ರೆಡಿ ಮಾಡ್ತಾವ್ರೆ. ಈ ಪ್ರಸಾದ ರೆಡಿ ಮಾಡೋ ಸಮಯದಲ್ಲಿ ನಾನು ಹೋಗಿ ಪ್ರಸಾದ ತಿನ್ನೋದಕ್ಕೆ ಎಲ್ರಿಗೂ ಬೇಕಲ್ಲ ಎಲೆ, ಅದಕ್ಕೆ ತೇಗದ ಗಿಡದ ಹತ್ರ ಬಂದಿದ್ದೀನಿ. ಇದು ತೇಗದ ಮರ, ಸಾಗುವಾನಿ ಅಂತಾರೆ ಕೆಲವು ಕಡೆ. ಈ ತೇಗದ ಎಲೆ ಎಲ್ಲ ಕಿತ್ಕೊಂಡೆ. ಈ ಎಲೆ ಕಿತ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಅಶೋರಾಜಿಗೆ ಇಲ್ಲಿ ತಾತ ಅಲ್ಲಿ ಮಾರ್ಕಾಯ್ತು ನೋಡಲ್ಲಿ, ಇನ್ನ ಹಣೆ ಮೇಲೆ ಹಾಕ ಉಬ್ಬಿನ ತೆಗಿ. ದೊಡ್ಡದ್ ಕೊಡು, ಸಣ್ಣದ್ ಕೊಡ್ತೀನಿ. ಅವಕ್ಕೊಂದು ಕೊಡು, ಶೋಭಕ್ಕಂಗೊಂದು ಕೊಡು. ಹಾಂ ಅಲ್ಲ ಅವಕ್ಕ ಒಂದೈತೆ ನೋಡು, ಅವ್ರಿಗೆ ಕೊಡ್ರಿ. ಆಯ್ತು ಅವಳದು ಅಲ್ಲಿ ಕೊಡು. ಅವ್ರು ಸ್ವಲ್ಪ ಜಾಸ್ತಿ ಹಾಕ್ರಿ, ಸುಸ್ತಾಗವ್ರಿ ನಡೆದು. ತಿನ್ರಿ ತಿನ್ರಿ. ನಾವು ಮಾತ್ರ ಹೇಳಲ್ಲ, ಕುಡಿರಿ ಕುಡಿರಿ ಅಂತ. ಹಳಿ ಸೇವ್ ಅಲ್ಲಿ ತಗೊಂಡ. ನಾಗರು ಎಲ್ಲ ಮುಗಿಸಿದ್ಮೇಲೆ ನಮ್ಮ ಜಾಣೆ ಮಗಳು ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಕೂತಿದ್ದಾಳೆ. ನಮ್ಮ ಶ್ರೀಮತಿಯವರು ಇಲ್ಲಿ ಬಂಡೆ ಮೇಲೆ ಕೂತವ್ರು. ಇಲ್ಲಿ ಕುಂತ್ಕೊಳ್ಳೋದಕ್ಕೆ ಜಾಗ ಐತೆ ನೆರಳಲ್ಲಿ. ಎಲ್ಲ ಹೋಗ್ಬಿಟ್ರು. ನಮ್ಮ ಶ್ರೀಮತಿಯವರು ಇಲ್ಲಿ ಬ್ಲಾಗ್ ಎಂಡ್ ಮಾಡೋಣ, ನಿಮ್ಗೆ ಇನ್ನೂ ಒಂದಷ್ಟು ವಿಷಯಗಳು ಹೇಳೋದೈತೆ ಈ ಬ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಕೂತಿದ್ದೀವಿ. ಈಗ ನಮ್ಮ ಶ್ರೀಮತಿಯವರಲ್ಲಿ ಕೂತಿರಲಿ, ನಾನಿಲ್ಲಿ ಅವ್ರಿಗೋಸ್ಕರ ಏನೋ ಒಂದು ತಗೊಂಡು ಬರ್ತೀನಿ. ಇದನ್ನೇನಂತಾರೆ? ಡೇರೆ ಹೂ. ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ, ಕಣ್ಣು ಮುಚ್ಚಬೇಕು. ಕಣ್ಣು ಬಿಟ್ಕೊಡ್ದು, ಮುಚ್ಕೋಬೇಕು. ಪೂರ್ತಿ ಕಣ್ಣು ಮುಚ್ಕೋ, ಪೂರ್ತಿ ಕಣ್ಣು ಮುಚ್ಚಬೇಕು. ಹಾಂ ಹೌದಾ? ಬಿಡು ಮಗಳ ಕಣ್ಣು, ಕಣ್ಣು ಬಿಡು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಶ್ರೀಮತಿಯವರೇ. ಹೌದಾ? ನಾವು ಚಾಕ್ಲೇಟ್ ಕೊಡ್ತೀವಿ, ನೀವೇನು ಕೊಡಲೇ ಇಲ್ಲ. ಮನೆಗೆ ಹೋಗೋಣ, ಕೊಡ್ತೀನಿ. ಹೌದಾ? ಏನು ಮದೇನಾ? ಅಲ್ಲ, ಗಿಫ್ಟ್. ಗಿಫ್ಟ್ ಇದೆಯಾ? ದುಡ್ಡಾ? ದುಡ್ಡಿದ್ರೆ ಕೊಡ್ರಿ, ಖರ್ಚು ಮಾಡ್ಬೋದು. ಗಿಫ್ಟ್ ತಗೊಂಡೇನು ಮಾಡೋದು? ಹೌದಾ? ಸಾರಿ, ನಾನು ಇನ್ನೂ ಗಿಫ್ಟ್ ಕೊಡ್ಸ. ಅದು ಗಿಫ್ಟ್ ಅಲ್ಲ, ಚಾಕ್ಲೇಟು. ಗಿಫ್ಟು ಕೊಡ್ತೀನಿ, ಅದು ಯಾವಾಗ ಅಂತ ಹೇಳ್ತೀನಿ. ಈಗ ಅದೇನು ಗಿಫ್ಟು ಅಂತ ಹೇಳಲ್ಲ, ಗಿಫ್ಟ್ ಯಾವಾಗ ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಇವಾಗ ಅಲ್ಲಿ ಬರ್ಬೋದಾ? ಪಕ್ಕದಲ್ಲಿ? ಹೌದಾ? ಪಕ್ಕದಲ್ಲಿ ಕೂತ್ಕೋತೀನಿ. ಓಕೆ. ನೆನ್ನೆ ಮಧುಗಿರಿಗೆ ಹೋಗಿದ್ನಲ್ಲ, ಆಗ ನಮ್ಮ ಜಾಣೆ ಮಗಳು ಗಣಪತಿ ಎಲ್ಲ ತರೋದಕ್ಕೆ ಹೋದಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ಲಲ್ಲ ನಮ್ಮ ಜಾಣೆ ಮಗಳು. ಆಗ ಒಂದು ತಗೊಂಡಿದ್ದೆ ಚಾಕ್ಲೇಟ್. ಏನಕ್ಕೆ? ನಾಳೆ ಹೇಳ್ತೀನಿ ಅಂತ. ಇದೇ ಕಾರಣಕ್ಕೋಸ್ಕರ, ನಮ್ಮ ಶ್ರೀಮತಿಯವ್ರು ಕೊಡೋದಕ್ಕೋಸ್ಕರ ಇವತ್ತು ತುಂಬ ವಿಶೇಷವಾದ ದಿನ. ನಮ್ಮ 10th ವೆಡ್ಡಿಂಗ್ ಆ್ಯನಿವರ್ಸರಿ, 10ನೇಯ ವಿವಾಹ ವಾರ್ಷಿಕೋತ್ಸವ, 10 ವರ್ಷ. ಥ್ಯಾಂಕ್ ಯು ಶ್ರೀಮತಿಯವರೇ. ನಾನು ಎಷ್ಟೇ ಬೈಸ್ಕೊಂಡು ಈ ಥರ ನಗ್ನಗ್ತಾ ನನ್ನ ಜೊತೆ ಬದುಕ್ತಾ ಇದ್ದೀರಾ. ಥ್ಯಾಂಕ್ಸ್. ಆಮೇಲೆ ನನಗೆ ಒಂದು ತುಂಬ ಒಳ್ಳೆ ಗಿಫ್ಟ್ ಕೊಟ್ಟವ್ರೆ ನನ್ನ ಜೀವನದಲ್ಲಿ. ಮರೆಯೋಕ್ಕಾಗದೇ ಇರುವಂಥ ಗಿಫ್ಟು, ಯಾವಾಗಲೂ ನನ್ನ ಜೊತೆ ಇರೋವಂಥ ಗಿಫ್ಟು. ನನ್ನ ಮಗಳು, ನಮ್ಮಮ್ಮ ನನ್ನ ಮದುವೆಗೂ ಮುಂಚೆ ತೀರ್ಕೊಂಡ್ರು. ಮತ್ತು ನಮ್ಮ ಅಮ್ಮನ್ನೇ ನನ್ನ ಮಗಳಾಗಿ ಎತ್ತು ಕೊಟ್ಟಿದ್ದಾರೆ. ಅದು ತುಂಬ ಖುಷಿ. ಅವ್ರು ಕೊಟ್ಟಿರೋ ಗಿಫ್ಟಲ್ಲಿ ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ಗಿಫ್ಟ್ ಇದು. ಆಮೇಲೆ ಇವರು ಏನು ಗಿಫ್ಟ್ ಬೇಡ ಆ ಥರ ಈ ಥರ ಅಂತಾರೆ ಅಂತ ಅಲ್ಲ, ಇವರು ಗಿಫ್ಟ್ ಕೇಳ್ತಾರೆ. ಅದಕ್ಕೆ ಮುಂಚೆನೇ ನಾನೇ ಹೇಳ್ಬಿಡ್ತೀನಿ. ನನಗೆ
ನಾನು ಏನೇನು ಅಂದ್ಕೊಂಡಿದ್ದೆ, ಬಟ್ ನನಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, 2 ದಿನ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಹಾಗಾಗಿ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ನಮ್ಮ ಜಾಣೆ ಮಗಳದು ನೆಕ್ಸ್ಟ್ ಮಂತು ಬರ್ತಡೇ ಇದೆ. ಆ ಬರ್ತಡೇಗೆ ಇವಳಿಗೆ ಗಿಫ್ಟ್ ಕೊಡಬೇಕಲ್ಲ, ಮಗಳಿಗೆ ನಮ್ಮ ಜಾಣೆಗೆ ಗಿಫ್ಟ್ ಕೊಡಬೇಕಾದ್ರೇ ನಮ್ಮ ಶ್ರೀಮತಿಯವ್ರಿಗೂ ಈ ಆ್ಯನಿವರ್ಸರಿ ಗಿಫ್ಟ್ನ ಕೊಡಿಸ್ತೀನಿ. ಓಕೆನಾ? ಖುಷಿನಾ? ಸಮಾಧಾನನಾ? ಸಮಾಧಾನ ಏನಿಲ್ಲ. ಹೌದಾ? ಯಾವಾಗ ಕೊಡ್ಬೇಕೋ ಅವಾಗ ಕೊಟ್ರೆ ಚಂದ. ಯಾವಾಗ್ಲೂ ಕೊಟ್ರೆ ಅದು ಗಿಫ್ಟ್ ಆಗಲ್ಲ. ಏನು ಮಾಡೋಕ್ಕಲ್ಲ, ನಂಗೆ ಹುಷಾರಿರ್ಲಿಲ್ವಲ್ಲ. ಹಾಗಾಗಿ ಆಮೇಲೆ ಎಲ್ಲರೂ ಹೇಳ್ತಾರೆ ಏನು 7 ಜನ್ಮಕ್ಕೆ ನೀನೇ ನನ್ನ ಹೆಂಡತಿ ಆಗು, ನೀನೇ ನನ್ನ ಗಂಡ ಆಗು ಅಂತ. ನನಗೆ 7 ಜನ್ಮಕ್ಕೆ ಬೇಡ, 10 ಆ್ಯನಿವರ್ಸರಿ ಆಯ್ತಲ್ಲ, 10 ಜನ್ಮ ಅಲ್ಲ, ಎಲ್ಲ ಜನ್ಮಕ್ಕೂ ನೀನೇ ಆಗು. ಬೇಡ. ಯಾಕೆ ಹೇಳ ಬೈಲಿ, ಯಾಕೆ ಹೇಳು? ನಾನು ಬೇಡವಾ? ನಂಗೆ ಬೇಕು. ಯಾಕೆ ಗೊತ್ತಾ, ಕೆಲವರೆಲ್ಲ ಜೋಕ್ ಹೇಳಿದ್ದೆ, ಅಂದರೆ ಜೋಕ್ ಓದಿದ್ದೆ. ಹೆಂಡ್ತಿ ಪ್ರತಿ ವರ್ಷನೂ ಮುಂದೆ ಬರೋ ಎಲ್ಲ ಜನ್ಮಕ್ಕೂ ಗಂಡ ಅವನೇ ಆಗಿರಲಿ ಅಂತ ಬೇಡ್ಕೋತಾಳಂತೆ. ಇರ್ಲಿ ಬಿಡು ಏನಾಗಲ್ಲ, ಇರ್ಲಿ ಬಿಡು. ಹೆಂಡ್ತಿ ಪ್ರತಿಯೊಂದು ಜನ್ಮಕ್ಕೂ ನೀನೇ ನನ್ನ ಗಂಡ ಆಗುವಂತ ಗಂಡನ ಹತ್ರ ಬೇಡ್ಕೋತಾಳಂತೆ, ಗಂಡನ ಬಗ್ಗೆ ಕೇಳ್ಕೊತಾಳಂತೆ ದೇವ್ರ ಹತ್ರ. ಯಾಕೆ ಅಂದ್ರೆ ಗಂಡಂಗೆ ಹೊಡೆದು ಬಡ್ದು ತಿದ್ದಿ ಬುದ್ಧಿ ಕಲ್ಸಿರ್ತಾಳಲ್ಲ, ಪ್ರತಿ ಸಲನೂ ಪ್ರತಿಯೊಬ್ಬನಿಗೂ ಬುದ್ಧಿ ಕಲ್ಸಕ್ಕಾಗಲ್ವಲ್ಲ. ಓ, ನಂಗೆ ಗೊತ್ತಾಯ್ತು. ಅದೇ ಹಂಗೆ ನಾನು ಪ್ರತಿ ಜನ್ಮದಲ್ಲೂ ಹೊಸೊಬ್ರ ಹತ್ರ ಯಾರ ಹತ್ರ ಯಾಕೆ ಬಯಸ್ಕೊಳ್ಳಿ, ನಿನ್ನ ಹತ್ರ ಹೆಂಗೂ ಬಯಸ್ಕೊಂಡು ರೂಢಿ ಆಗಿರ್ತೈತೆ. ಅದಕ್ಕೆ ಆಯ್ತಾ? ಅರ್ಥ ಆಯ್ತಾ? ಇಲ್ಲ ಸುಳ್ಳಲ್ಲ, ಇದು ನಿಜ ಸುಳ್ಳಲ್ಲ. ಮಗಳೇ, ಅಮ್ಮಂಗೆ ವಿಶ್ ಮಾಡಮ್ಮ. ಅಮ್ಮಂಗೆ ವಿಷಯ ಮಾಡಿಲ್ಲ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಮಗಳೇ. ಕೈ ಇಟ್ಕೋತೀರಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಮಗಳೇ. ನಾನು ನಿನ್ಗೇನೋ ಗಿಫ್ಟ್ ತಗೊಂಡಿದ್ದೀನಿ. ಹೌದಾ? ನಿನ್ಗೇನಕ್ಕೆ ತಗೋಬೇಕು? ನಿನ್ಗೆ ಬರ್ತಡೆಗೆ. ನಿನ್ ಬರ್ತಡೆ ಕೊಡಿಸ್ಬೇಕು ನೀನು. ಸರಿ, ಈಗ ಮನೆಗೆ ಹೋದ್ಮೇಲೆ ಗಿಫ್ಟ್ ಕೊಡ್ತೀಯಾ ಅಥವಾ ಫ್ಲಾಗ್ ಇಲ್ಲೇ ಎಂಡ್ ಮಾಡೋಣ? ಗಿಫ್ಟ್ ಕೊಟ್ಮೇಲೆ ಎಂಡ್ ಮಾಡೋಣ. ಕೊಡ್ತೀನಿ ನಾನು. ಗಿಫ್ಟ್ ಕೊಟ್ಮೇಲೆ ಎಂಡ್ ಮಾಡೋಣ. ನಿಂಗೆ ಇಷ್ಟ ಆದ್ರೆ ನಾನು ಗಿಫ್ಟ್ ಕೊಡ್ತೀನಿ. ಓಕೆ, ಗಿಫ್ಟ್ ಮನೆಗೆ ಹೋಗಿ ಎಂಡ್ ಮಾಡೋಣ ಅಥವಾ ಇಲ್ಲೇ ಎಂಡ್ ಮಾಡಿ ನಾಳೆ ನೋಡೋಣ, ತೋರ್ಸೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬೇಡ ಇದ್ರಲ್ಲೇ ತೋರ್ಸೋಣ. ನಾನು ಕೊಡ್ತೀನಿ, ನೀನ್ ನಾಳೆನಾದ್ರೂ ಮಾಡ್ಕೋ, ಇವತ್ತು. ಓಕೆ, ಈಗ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ, ಟೈಮ್ ಆಗುತ್ತೆ. ಮನೆಗೆ ಹೋಗಿ ಇನ್ನೂ ಎಲ್ಲ ಪೂಜೆ ಮಾಡ್ಬೇಕು, ಇನ್ನೂ ಸ್ವಲ್ಪ ಮನೇಲಿ ಪೂಜೆ ಮಾಡಬೇಕು, ಹಬ್ಬದಡೆ ಹಾಕಿ ಮನೇಲೆಲ್ಲ ಪೂಜೆ ಮಾಡಬೇಕು, ಹಬ್ಬ ಮಾಡಬೇಕು, ವಾರ ಮಾಡಬೇಕು, ಏನೇನೋ ಐತೆ. ಇನ್ನೊಂದು ಏನು, ಬೆಳಿಗ್ಗೆಯಿಂದ ನಾವೇನು ತಿಂದೇ ಇಲ್ಲ, ಇಲ್ಲಿ ಪ್ರಸಾದ ತಿಂದಿದ್ದೆ ಅಷ್ಟೇ ಅಲ್ಲ. ಹಾಗಾಗಿ ಮನೇಲಿ ಮತ್ತೆ ಅಪ್ಪ ಇದ್ದಾರೆ, ಅವರು ಹಸ್ಕೊಂಡಿರ್ತಾರೆ ಸ್ವಲ್ಪ, ಅವ್ರಿಗೂ ಗ್ಯಾಸ್ಟಿಕ್ಕು ಆರೋಗ್ಯ ಸಮಸ್ಯೆ ಏನೇನೋ ಇದೆ. ಹಾಗಾಗಿ ಈಗ ಬ್ಲಾಗ್ನ ಎಂಡ್ ಮಾಡ್ತೀವಿ, ಇಲ್ಲಿಗೆ ಎಂಡ್ ಮಾಡಿ ಹೋಗ್ತೀನಿ. ನಮ್ಮ ಶ್ರೀಮತಿಯವ್ರು ಮನೇಲಿ ಏನು ಗಿಫ್ಟ್ ಕೊಡ್ತಾರೋ ನನಗೆ ಗೊತ್ತಿಲ್ಲ, ಕುತೂಹಲ. ನನಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನನಗೆ ಕಲ್ಪನೆನೂ ಇರಲಿಲ್ಲ, ಕಲ್ಪನೆ ಏನೂ ಇರಲಿಲ್ಲ ಗಿಫ್ಟ್ ಕೊಡ್ತಾರೆ ಅಂತ. ನೋಡೋಣ ಅದೇನು ಗಿಫ್ಟ್ ಕೊಡ್ತಾರೆ ಅಂತ. ಆ ಗಿಫ್ಟ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮುಂದೆ ನಾಳೆ ನಾಡಿದ್ದು ಯಾವ್ದಾದ್ರು ಬ್ಲಾಗ್ ಮಾಡ್ತೀನಿ. ಆ ಬ್ಲಾಗಲ್ಲಿ ಏನು ಗಿಫ್ಟ್ ಕೊಟ್ಟರು ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೀಗ ನಿಮ್ಮೆಲ್ಲರಿಗೂ ಬಾಯ್ ಮಾಡುವಂಥ ಸಮಯ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಆ ಗಣಪತಿ ನಿಮ್ಮೆಲ್ರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಯಶಸ್ಸು, ಸಂತೋಷ ಎಲ್ಲ ಕೊಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.